ಒಂದು 5 minutes ಲೇಟ್ ಆಯ್ತು ಇವತ್ತು ಬಸ್. ಅಷ್ಟು 5 ನಿಮಿಷನಾಗ ನಾವು ಅಲ್ಲಿ ನಿಲ್ಲೋ ಅಷ್ಟೊತ್ತಿಗೆ ವಿನ್ನು ಹೆಂಗಾಗ ನೋಡಿಲ್ಲ. ವಿನ್ನು ಚಳಿ ಐತೈತಪ್ಪ. ಅವ ಯಾಕಾರ ಬಂದು ಅನ್ಕೊತಿರ್ತಾನ ಅನ್ಸ್ತಾ ಇವಾಗ. ಲೈಕ್ ಆದ್ವ ನಿಂಗ? ಇವಿಲ್ಲೇನ್ ಪಾತ್ರೆ ಇದಾವಲ್ಲ, ಇವೆಲ್ಲಾ ಪಾತ್ರೆಗಳನ್ನ ನಾನು ಇವಾಗ ಬಂಡೆ ತಿಕ್ಕಾಕಿ ಕೊಡ್ಬೇಕ, ನಮ್ ಪಾತ್ರೆ ತಿಕ್ಕಾಕಿ ಕೊಡ್ಬೇಕ. ಅಮೆರಿಕದಾಗ ಏನ್ ಪಾತ್ರೆ ತಿಕ್ಕಾಕಿ ಅಂತೀರನ? ಏನದ? ಕಂಕಿನ್ ಅನ್ಸಿವ. ಹಾಯ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಬ್ಲಾಗ್ನಾಗ ನಾನು ಈವ್ನಿಂಗ್ ರೂಟೀನ್ ತೋರಿಸ್ತೇನೆ. ಈಗ ಟೈಮ್ 4 ಗಂಟೆ ಆಗಕ್ ಬಂದೈತಿ. ವಿನ್ನೋದ ನೋಡ್ರಿ. ವಿನ್ನು ಹಾಯ್ ಹೇಳಪ್ಪ. ಹಾಯ್, ಗುಡ್ ಬಾಯ್. ನಾನು ವಿನ್ನು ಕೂಡ್ಕೊಂಡೆ ಇವಾಗ ನವಿಸ್ತಾನ ನಾವು ಸ್ಕೂಲಿಂದ ಬರ್ತಾಳಕಿ ನಾವು ಪಿಕ್ ಮಾಡ್ಕೊಂಡ್ ಬರಕಂತ ಹೊಂಟೇವಿ. ಇಲ್ಲೇ ಬಸ್ ಬರುತ್ತಾ. ಇವಾಗ ನಾನು ಮನಾಗಿರಂತಂದ್ರೆ ಅವನು ತಾನು ಬರ್ತೀನಿ ಅಂತಂದ್ರೆ ಅವನಿಗೂ ಚೇಂಜ್ ಆಗತ್ತ ಅಂತಂದ್ರೆ ನಾವು ಕರ್ಕೊಂಡ್ ಬರಕಂತ ಹೊಂಟೇವಿ. ಯೂಶ್ವಲಿ ನಾನು ಬರಲ್ಲ ಆಕಿನ್ ಕರ್ಕೊಂಡ್ ಬರಾಕ. ಹಿಂಗ ಏನಾರ ಸ್ವಲ್ಪ ಜಾಸ್ತಿ ಚಳಿ ಇದ್ರ ಮಳಿ ಇದ್ರ ಮತ್ತೆ ಇವನಿಗೆ ಏನಾದ್ರು ಸ್ವಲ್ಪ ಚೇಂಜ್ ಅನಿಸ್ಬೇಕಂತ ಅನ್ಸಿದ್ರೆ ನಾನು ಬಂದಿರ್ತೀನಿ ಕರ್ಕೊಂಡ್ ಬರಕಂತಂದ. ಮಾರ್ನಿಂಗ್ ಅಷ್ಟೇ ಡ್ರಾಪ್ ಮಾಡಕ್ ಬಂದಿರ್ತೀನಿ. ಸೊ ನಾವು ಇವಾಗ ಅಲ್ಲಿ ಹೋಗ್ಬೇಕಾಕಿನ್ ಕರೆಯಾಕ ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ಲಿ ರೋಡ್ಗಳೆಲ್ಲ ಹೆಂಗೆ ಕಾಣಕತ್ತಾವ, ಗಿಡಗಳೆಲ್ಲ ಫುಲ್ ಬಿಕೋ ಅನ್ನಕತ್ತಾವ. ಅಲ್ಲಿ ಅದೇನು ಅಲ್ಲಿ ಐತಲ್ಲ ಕಾರ್, ಅಲ್ಲಿ ಬರತ್ತಕ್ಕಿದ್ ಬಸ್. ಒಬ್ಬೊಬ್ರ ಪೇರೆಂಟ್ಸ್ ಬರಾಕತ್ತಾರ. ಫಸ್ಟ್ ಸ್ಟಾಪ್ ಅಲ್ಲಿ ಇರುತ್ತೆ, ಮುಂದೆ ಫಸ್ಟ್ ಸ್ಟಾಪ್ ಅಲ್ಲಿರುತ್ತೆ. ಅಲ್ಲಿ ಆದ್ಮೇಲೆ ಇಲ್ಲಿ ಬರುತ್ತೆ. ಓಕೆ, ನಾವು ಇವಾಗ ಹೋಗೋಣ. ನೋಡಿ ಹೆಂಗೆ ಕಾಣಕತ್ತಾವ. ಒಂಥರ ಅದೇನು ಅಂತಾರಲ್ಲ ಹಾಲಿವುಡ್ ಮೂವಿ ಒಳಗೆ ಇರ್ತಾವಲ್ಲ ಹಂಗೆ ಕಾಣ್ತಿದೆಲ್ಲ. ಹಾಯ್ ವಿನ್ನು. ವಿಂಟರ್ ಬಂತಂದ್ರೆ ಒಂದು ಸ್ವಲ್ಪ ಬೇಜಾರು, ಎಲ್ಲ ಒಂಥರ ಬಿಕೋ ಅನಿಸ್ತಿರ್ತೈತಿ ರೋಡ್ ಅದೆಲ್ಲ. ಅಂದ್ರೆ ಸಮ್ಮರ್ ಇದ್ರೆ ಚಲೋ ಇರ್ತೈತಿ, ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿರ್ತಾವು. ಮತ್ತು ಎಲ್ಲ ಪೇರೆಂಟ್ಸ್ ಒಂದು ಸ್ವಲ್ಪ ಎಲ್ಲರೂ ವಾಕಿಗೆಲ್ಲ ಮಾಡ್ತಿರ್ತಾರೆ. ಬಟ್ ಈ ವಿಂಟರ್ನಾಗ ಅಂದ್ರೆ ಹಿಂಗೆ ಇದು ಬಿಕೋ ಅನ್ಸಿರ್ತೈತಿ ನೋಡ್ರಿ. ಅಲ್ಲಿ ಗಿಡಗಳಂತೂ ಹೆಂಗೆ ಕಾಣಕತ್ತಾವ ನೋಡ್ರಿ. ಪೂರ ಏನು ಇಲ್ಲ ಗಿಡದಾಗೆಲ್ಲ ಉದುರು ಹೋಗ್ಬಿಟ್ಟಿರ್ತಾವ. ಸರಿ ನಡ್ರಿ, ಅಲ್ಲಿ ಹೋಗಿ ನವಿಸ್ತಾನ ನಾವು ಇವಾಗ ಪಿಕ್ ಮಾಡೋಣ. ನವಿಸ್ತಾ ಸ್ಕೂಲಿಂದ ಬಂದ್ಲು. ಹೆಂಗೆ ಸ್ಕೂಲ್? ಮಸ್ತ್ ಇತ್ತ. ಹೆಂಗ ಇದೇನಂದ್ರ ಆಫ್ಟರ್ ಬ್ರೇಕ್ ಈಗ ಹೋಗಿದ್ದ. ಇವತ್ತ ಫಸ್ಟ್ ಡೇ ಅಲ್ಲ, ಕ್ರಿಸ್ಮಸ್ ಹಾಲಿಡೇಸ್ ಅಂತ ಇಲ್ಲಿ 15 days ಹಾಲಿಡೇಸ್ ಇರುತ್ತೆ. ಹಾಲಿಡೇಸ್ ಮುಗಿದ್ಮೇಲೆ ಇವತ್ತ ಹೋಗಿದ್ದು. ಹೆಂಗಿತ್ತ? ಮಜಾ ಇತ್ತ? ಚಳಿ ಹೊರಗೆ ಬಿಟ್ಟಿದ್ರು. ಆಮೇಲೆ we also changed buses because bus driver is ಒಂದು 5 minutes ಲೇಟ್ ಆಯ್ತು ಇವತ್ತು ಬಸ್. ಅಷ್ಟು 5 ನಿಮಿಷನಾಗ ನಾವು ಅಲ್ಲಿ ನಿಲ್ಲೋ ಅಷ್ಟೊತ್ತಿಗೆ ವಿನ್ನು ಹೆಂಗಾಗ ನೋಡಿಲ್ಲ. ವಿನ್ನು ಚಳಿ ಐತೈತಪ್ಪ. ಅವ ಯಾಕಾರ ಬಂದು ಅನ್ಕೊತಿರ್ತಾನ ಅನ್ಸ್ತಾ ಇವಾಗ. ಲಂಚ್ ಫಿನಿಶ್ ಮಾಡಿದಿ? ಹೆಂಗಿತ್ತ? ಸೂಪರ್. ನೋಡ್ರಿ ಹೋಗಿ ಸ್ಪೆಷಲ್ ಐತಿ ಇವಾಗ ಹೇಳ್ತೇನೆ. ನಡಿ ಹೋಗಿ ನೋಡಿ ಹೋಗೋಣ. ವಿನ್ನು ಯಾರು ಫಸ್ಟ್? ಹುಷಾರಪ್ಪು. ಹುಷಾರ. ನಾವು ಓಪನ್ ಮಾಡ್ತೀವಿ. ಹಾ ಮಾಡಿ, ಲಾಕ್ ಏನ್ ಮಾಡಿಲ್ಲ, ಓಪನ್ ಮಾಡಿ. ಚೇಂಜ್ ಮಾಡಿ ಬೇಗ. ಓಕೆ, ನೋಡ್ರಿ ನಾನು ಇವತ್ತ ಕೇಕ್ ಮಾಡೇನಿ. ಇದು ಬನಾನಾ ವಾಲ್ನಟ್ ಕೇಕ್ ಇದೆ. ಭಾಳ ಸೂಪರ್ ಟೇಸ್ಟಿ ಆಗೈತಿ ಇದು ಕೇಕ್ ಅಂತೂ. ನಾನು ಇದ್ರದ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮತ್ತೆ ಯಾವಾಗಾದ್ರೂ ತೋರಿಸ್ತೇನೆ ನಾನು ಇದನ್ನ ಹೆಂಗ್ ಮಾಡೋದು ಅಂತಂದ. ಮಸ್ತ್ ಟೇಸ್ಟಿ ಆಗತ್ತೆ. ಇಲ್ಲೊಂದು ಸ್ವಲ್ಪ ಕಪ್ ಕೇಕ್ ಮಾಡೀನಿ ಅವ್ರಿಗೆ. ನವಿಸ್ತಾ ಬಂದು ತಿನ್ಲಿ ಇವಾಗ. ಇಷ್ಟ ಆಯ್ತು ಈಕಿಗೆ. ನವಿ ಹೆಂಗಾಗೈತಿ ಕೇಕ? ಚಲೋ ಆಗೈತಿ. ನವಿನ್ನು ಏನೋ ಮಾಡಕತ್ತ ನಾವ. ಸರಿ, ಇವಾಗ ನಾನು ಕೇಕಿಂದಂತೂ ಮುಗೀತಾ. ಇನ್ನು ಕೇಕ್ ತಿಂದಾರ. ಇವಾಗ ಒಂಚೂರು ಗೋಬಿ ಮಂಚೂರಿ ಮಾಡ್ಬೇಕು ಇವ್ರಿಗೆ. ಸೊ ಅದಕ್ಕೆ ರೆಡಿ ಮಾಡ್ಕೊತೇನೆ ನಾನೆಲ್ಲ. ಇಲ್ಲ ನಾನು ಗೋಬಿಗೆ ರೆಡಿ ಮಾಡ್ಕೊಂಡೇನಿ. ಇದನ್ನ ಹೆಂಗೆ ಕಲ್ಸೇನಂದ್ರೆ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಆ ಪೇಸ್ಟ್ ಒಳಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಜೀರಿಗೆ, ಅಲ್ಲ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಆ ಪೇಸ್ಟಿಗೆ ಮತ್ತು ನಾವು ಗೋಬಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ ಹಿಟ್ಟು ಮತ್ತು ಹಸಿಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಅದು ಒಂದು ಸ್ವಲ್ಪ ಲಿಕ್ವಿಡ್ ಆಗೈತಿ, ಅದಕ್ಕೆ ಇನ್ನೊಂದು ಚೂರು ಹಿಟ್ಟು ಹಾಕ್ಬೇಕು. ಇದು ಇನ್ನೊಂದು ಚಿಕ್ಕದ್ರಾಗ ಏನೈತಲ್ಲ ಇದು ವಿನ್ನೊಂದು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಹಿಂಗಾಗಿ ನಾನು ಒಂಚೂರು ಖಾರ ಕಡಿಮೆ ಹಾಕಿ ಮಾಡೀನಿ. ಇದನ್ನ ಒಂದು ಸ್ವಲ್ಪ ನಾವು ಗಟ್ಟಿನ ಕಲಿಸ್ಕೋಬೇಕು. ಆ ಗಟ್ಟಿ ಕಲಿಸ್ಕೊಂಡ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚಲೋ ಬರ್ತಾವ. ನೋಡ್ರಿ ಇವು ನಾವು ಒಂದು ಸೆಟ್ ಕರ್ದೇನಿ. ಇವಾಗ ಎಷ್ಟು ಚಲೋ ಬಂದ ನೋಡ್ರಿ, ಕ್ರಿಸ್ಪಿ ಆಗ್ಯಾವ. ಇನ್ನೂ ತಿನ್ನಾಕ ಶುರು ಮಾಡಿದ. ಇಲ್ಲೇ ಹೆಂಗಾಗ್ಯಾವಪ್ಪ? ಸೂಪರ್ ಆಗ್ಯಾವ. ಲೈಕ್ ಆದ್ವ ನಿಂಗ? ಏನವ
fries. ಹಾ French fries. ಏಯ್ ಫ್ರೆಂಚ್ ಫ್ರೈಸ್ ಅಲ್ಲೋ ಗೋಬಿ ಮಂಚೂರಿ ಏಯ್ ಕಾಲೆಲ್ಲ ತೋರಿಸ್ಬಾರ್ದು ಬ್ಯಾಡ್ ಬಾಯ್ ಅಂತಾರೋ ನೀನ್ ಬ್ಯಾಡ್ ಬಾಯ್ ಗುಡ್ ಬಾಯ್ Goodbye. ಮತ್ತೆ ಹಂಗೆಲ್ಲ ಮಾಡ್ಬಾರ್ದು ಸಾರಿ ಕೇಳು ಸಾರಿ ಅನ್ನ Sorry. ಹಾ ಓಕೆ ತಿನ್ನು ಚಲೋ ಆಗ್ಯಾವ ತಿನ್ನು ಯಮ್ಮಿ ಯಮ್ಮಿ ಅನ್ನ ಎಂಜಾಯ್ ನವಿಸ್ತಾನ್ ಪ್ಲೇಟ್ ರೆಡಿ ತಿನ್ನು ಫುಲ್ ತಿಂದು ಹೇಳು Super good. ಸೂಪರ್ ಆಗ್ಯಾವ ಲೈಕ್ ಆದ್ವ ನಿಂಗ ಇದನ್ನ ಗ್ರೇವಿ ತರ ಮಾಡ್ಬೇಕೇನ ಹಿಂಗ ನಡೀತಾವ Gravy ಚೆನ್ನಾಗಿ ಗೊತ್ತವಾ? ಹಾ ಅಂದ್ರ ಅದನ್ನ ಮಾಡ್ತೇವಲ್ಲ ಆಮೇಲೆ ಅದನ್ನ ಒಂದ ಏ ವಿನ್ನು ತಿನ್ನಪ್ಪು ಅದ್ ಬಿಟ್ಕೊಟ್ಟದ್ ನೋಡು ಮೊಬೈಲ್ ನೋಡಕ್ ಶುರು ಮಾಡಿದ್ ನೋಡಿ ಗೇಮ್ ಮಾಡತ್ತೀಯಾ ಓಕೆ ಲೈಕ್ ಅದ್ವಾ ನವಿಸ್ತಾ ಎಂಜಾಯ್ ಈಗ ಇವ್ರಿಬ್ರದ್ದು ತಿನ್ನೋದು ಮುಗಿಸಿ ನಾ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದ್ರಿ ಇವಾಗ ನಾನು ಯೂಶಲಿ ಇವರಿಗೆ ಸಾಯಂಕಾಲ ಸ್ನಾನ ಮಾಡ್ಸಕ್ಕೆ ಪ್ರಿಫರ್ ಮಾಡ್ತೀನಿ ಬೆಳಗ್ಗೆ ಚಳಿ ಇರುತ್ತೆ ನವಿಸ ಸ್ಕೂಲ್ಗೆ ಹೋಗ್ತಿರ್ತಾಳ ಮತ್ತು ನೆಗಡಿ ಕೆಮ್ಮು ಇವೆಲ್ಲ ಶುರು ಆಗ್ತಾವ ಅದು ಬೇಡ ಅಂತಂದು ನಾನು ಇಬ್ರಿಗೂ ಸಾಯಂಕಾಲನ ಸ್ನಾನ ಮಾಡಿಸ್ಬಿಡ್ತೀನಿ ಏನು ಬರೆಯತಿಪ್ಪ ಸ್ನಾನ ಮಾಡಿ ಬಂದು ಫ್ರೆಶ್ ಆಗಿ ಒಂದು ಸ್ವಲ್ಪ ಓದ್ಸೋಣ ಅಂತಂದು ಇಲ್ಲೇ ಕುಂದ್ರಿಸೇನಿ ಇಬ್ರಿಗೂ ಇಕ್ಕಿ ಓದಾಕತ್ರ ಅವ ಒಂದು ಸ್ವಲ್ಪ ಯಾವ್ದಾರ ಒಂದು ಬುಕ್ ಹಿಡ್ಕೊಂಡು ಕುಂದಿರ್ತಾನ ಏನು ಬರೆಯತಿಪ್ಪ ನೀನು ಜಿ ಫಾರ್ ಏನು ಜಿ ಫಾರ್ ಏನು Alligator. ಏಯ್ ಜಿ ಫಾರ್ ನೀ ತಿಂತೀಯಲ್ಲ ಗ್ರೇಪ್ಸ್ Grape. ಹಾ ಇದ ನವಿಸ್ತಾನ್ ಬುಕ್ ಇದ ನೋಡ್ರಿ ಇಲ್ಲಿ ನವಿಸ್ತಾ ಸಣ್ಣಕ್ಕಿದ್ದಾಗಿಂದ ಯೂಸ್ ಮಾಡಿದ ಬುಕ್ಸ್ ಚಂದ ಬರ್ದಾಳ ನವಿಸ್ತಾ ಅಕ್ಷರ ಅಲ್ಲ ನವಿಸ್ತಾ ಇವೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಬರೆದು ಕಂಪ್ಲೀಟ್ ಮಾಡ್ಯಾಳ ಸ್ಮಾಲ್ ಲೆಟರ್ಸ್ನಾಗ ಒಂದ್ ಸ್ವಲ್ಪ ಪೇಪರ್ ಇದು ಪೇಜಸ್ ಉಳ್ದಾವ ಇದ್ರಾಗ ಇವ ಬ್ಯಾಡ ಇದು ಬುಕ್ ಕ್ಯಾಪಿಟಲ್ ಲೆಟರ್ ಬುಕ್ ತಗೊಂಡ್ ಬರಿ ಅಂದ್ರೆ ಇವ್ ಇದ್ರಾಗ ಬರಿಬೇಕಂತ ಅಲ್ಲ ವಿನ್ನು ಜಿ ಹೆಚ್ ವರ್ಗೂ ಬರೆಯತ್ತಾನೆ ಹೆಚ್ ಫಾರ್ ಏನ್ ಹೆಚ್ ಫಾರ್ ಅಲ್ಲಪ್ಪ ಇದು ಫಾರ್ ಫಿಶ್ ಇದು ಹಾ ಇಲ್ಲಿ ನಮ್ ನವಿಸ್ತಾ ಹಿಂದಿ ಬರೆಯಕತ್ತಾಳ ನಾನು ನಿನ್ನೆ ಒಂದ್ ಸ್ವಲ್ಪ ಚಾಪ್ಟರ್ ಓದಿಸಿದ್ದೆ ಇದನ್ನ ಇವಾಗ ಅದನ್ನ ಬರಿ ಅಂತಂದ ಬರೆಯಕತ್ತಾಳ ತೋರ್ಸ್ ನೋಡೋಣ ನಿನ್ ಬುಕ್ ಚಂದ ಬರ್ದಿ ಇನ್ನೂ ಇಂಪ್ರೂವ್ ಆಗ್ಬೇಕು ಹ್ಯಾಂಡ್ ರೈಟಿಂಗ್ ಬಟ್ ಓಕೆ ನೀನ್ ತೋರ್ಸೇನ್ ಬಿಡಪ್ಪ ನಾನು ನಿಂದು ಬರೀ ನೀನ್ ತೋರ್ಸೇನ್ ಚಂದ ಬರೆಯತಿ ಬನ್ನಿ ಡಿ ಬಾ ಸಣ್ಣದ್ ಬರ್ದಿ ನೋಡಿದ ಸಣ್ಣದ್ ಬಾ ಬರ್ದಾನಲ್ಲ ನವಿಸ್ತಾ ನಾನು ಇವಾಗ ನವಿಸ್ತಾ ಈಗ ಇಂಡಿಯಾದ ಹೋಮ್ವರ್ಕ್ನು ಮಾಡ್ತಿರ್ತಾಳ ಇದು ಮ್ಯಾಥ್ಸ್ ಆಯ್ತಾ ಸೈನ್ಸ್ ಸೋಷಿಯಲ್ ಸೈನ್ಸ್ ಅಷ್ಟೊಂದು ಪ್ರಿಫರೆನ್ಸ್ ಮಾಡಿ ಅಷ್ಟೊಂದು ಓದ್ಸಕ್ ನಾನು ಇದು ಮಾಡಕ್ ಆಗಂಗಿಲ್ಲ ಯಾಕಂದ್ರೆ ಇಲ್ಲಿ ಸ್ಕೂಲ್ನಾಗೂ ಅದನ್ನ ಮಾಡ್ತಿರ್ತಾಳಕಿ ಸ್ವಲ್ಪ ಏನು ಡಿಫ್ರೆಂಟ್ ಇರ್ತಾವಲ್ಲ ಅಲ್ಲಿದ್ದು ಅದನ್ನಷ್ಟೇ ಹೇಳ್ಕೊಡ್ತೀನಿ ಬಟ್ ಇದು ಹಿಂದಿ ಮತ್ತೆ ಇದು ಕನ್ನಡ ಏನೈತಲ್ಲ ಅದು ಇಲ್ಲಿ ಹೇಳ್ಕೊಡಂಗಿಲ್ಲ ಬಿಟ್ಬಿಟ್ರೆ ಮತ್ತೆ ಟಚ್ ಹೋಗ್ಬಿಡ್ತೈತಿ ಹಿಂಗಾಗಿ ನಾನು ವಾರದಾಗ ಒಂದ್ ದಿವ್ಸ ಹಿಂದಿ ಒಂದ್ ದಿವ್ಸ ಕನ್ನಡ ಹಿಂಗೆ ಮಾಡಿಸಿರ್ತಿರ್ತೇನೆ ಆಕಿಗೆ ಮತ್ತೆ ಇಲ್ಲಿ ಏನಂತಂದ್ರೆ ಮೇನ್ ಬರೆಯೋದಿರೋದಿಲ್ಲ ಭಾಳ ಬರೀದು ಟಚ್ ಹೋಗ್ಬಿಡ್ತೈತೆ ಆಕಿಗೆ ಮತ್ತೆ ಇಲ್ಲಿ ಬರೀ ಲ್ಯಾಪ್ಟಾಪ್ನಾಗ ಮಾಡ್ತಿರ್ತಾರೆ ಕೆಲಸ ಇಲ್ಲಾಂದ್ರೆ ಒಂದೊಂದು ಶೀಟ್ನಾಗ ಕೆಲಸ ಒಂದೊಂದು ಶೀಟ್ನಾಗ ಕೊಡ್ತಾರ ಅದನ್ನಷ್ಟ ಮಾಡೋದಿರ್ತೈತಿ ಹಿಂಗಾಗಿ ಬರೀದಿರ್ಲಿ ಅಂತಂದು ನಾನು ಆಕಿಗೆ ಇಲ್ಲೇ ಬರ್ಯಾಕ್ ಕುಂದ್ರಸೀನಿ ಇದು ಮುಗಿಯಾಕ ಬಂತ ಅನ್ಸುತ್ತೆ ಚಾಪ್ಟರ್ ಕಂಪ್ಲೀಟ್ ಆಗತ್ತೆ ಇವಾಗ ಆಯ್ತಾ ಅಮ್ಮ ಆಲ್ಮೋಸ್ಟ್ ಎಷ್ಟೈತಿ ಇನ್ನು ಓಕೆ ಅದ್ ಮುಗುದು ಒಂದ್ ಸ್ವಲ್ಪ ಕ್ವಶನ್ ಆನ್ಸರ್ಸ್ ಓದೋಣ ಶಿವ ಆಫೀಸಿಂದ ಬರುವಾಗ ಈಗ ವೆಜಿಟೇಬಲ್ಸ್ ಮತ್ತ ಫ್ರೂಟ್ಸ್ ಇವನ್ನೆಲ್ಲಾ ತಗೊಂಬಂದಾರ ನೋಡಿ ಇಷ್ಟೊಂದೆಲ್ಲ ಬ್ಯಾಗ್ ಅದಾವ ಇಲ್ಲೇ ಸ್ಟ್ರಾಬೆರಿ ಇಟ್ಟಾರ ಇಲ್ಲಿ ಏನು ಗೊತ್ತನ ನಾವು ಶಾಪಿಗೆ ಹೋದಿವಿ ಅಂದ್ರ ಸಿಕ್ಕಾಪಟ್ಟಿ ಕವರ್ಗಳು ಬರ್ತಾವ ಅದೊಂದು ಇಲ್ಲಿ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ನನಗ ಎಲ್ಲಾನು ಒಂದೊಂದ್ ಕವರ್ನಾಗ ಹಾಕ್ತಾರ ಬಟ್ ನಾವು ಒಂದ್ ಸ್ವಲ್ಪ ನೋಡಿ 2-3 ಐಟಮ್ಸ್ ಒಂದೊಂದು ಕವರ್ನಾಗ ಹಾಕೊಂಡ್ ಬರ್ತೇವಿ ಇಲ್ಲ ಅಂತಂದ್ರೆ ಇಲ್ಲಿ ಹಂಗ ಕವರ್ ಮೇಲೆ ಕವರ್ ನೀ ಏನ್ ಮಾಡತ್ತಿಪ್ಪ ಇವಾಗ ಬ್ಯಾಡ ಹೋಗೋದು ಓ ಇವಾಗ ಪಾರ್ಲೆಜಿ ಸಿಕ್ಕವ ಇವತ್ತು ನಿಂಗೆ ಇಷ್ಟನಾ ಪಾರ್ಲೆಜಿ ಓಕೆ ನಿಂಗೂ ಇಷ್ಟ ಇವನ್ನ ನಾನು ಫಸ್ಟ್ ಅಡಿಗೆ ಮಾಡಿ ಆಮೇಲೆ ಊಟ ಆದ್ಮೇಲೆ ಇವನ್ನೆಲ್ಲ ಹೊಂದಿಸಿಡ್ತೀನಿ ನಮ್ ಇನ್ನೂ ಬಿಡತಾನೆ ಇಲ್ಲ ಒಂದಿಷ್ಟು ಇಟ್ಟಾನ ಅನ್ಸತಿ ಇವಾಗ ಆಲ್ರೆಡಿ ಫ್ರಿಜ್ನಾಗ ಇನ್ನು
Could we have some strawberries? ಸ್ಟ್ರಾಬೆರಿ ಹಾ ತೊಳೆದು ಕೊಡ್ತೀನಿ ತಡಿ. ಅವನ್ನೊಂದ್ ಸ್ವಲ್ಪ ನೀರೊಳಗ ಉಪ್ಪು ಹಾಕಿ ಹಾ ಅಷ್ಟು ಬೇಡ ಒಂದ್ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಮಾಡ್ಕೊರಿ. ಫಸ್ಟ್ ಕೌಂಟ್ ಮಾಡೋದ್ ಕಲ್ಕೊ. 3 ಅಲ್ಲ ಅದು 2. ಹಾ 2 ನೋಡಿಲಿ 1 2 ಅಂದ್ರೆ 1 2 ಅಲ್ಲ. ಹಾ 1 2 3 1 2 ನೀನು 2 ನಂಬರ್ಗೆ 3 ಅಂತಿ ನೀನು. ಬಿಡು ಇವಾಗ ಅದನ್ನ ಬಿಡು. ಇವಾಗ ಇವನ್ನೆಲ್ಲಾನು ನಾನು ಊಟ ಆದ್ಮೇಲೆ ಹೊಂದಿಸಿಟ್ಬಿಡ್ತೇನೆ. ಈಗ ನಾನು ಒಂದ್ ಸ್ವಲ್ಪ ಕಿಚಡಿ ಮಾಡೋಣ ಅಂತಂದ ಎಲ್ಲಾ ವೆಜಿಟೇಬಲ್ಸ್ ಹೆಚ್ಚಿಟ್ಕೊಂಡೇನಿ. ಆಕ್ಚುಲಿ ನಾನು ಯಾಕ ಕ್ಯಾರೆಟ್ ತಿನ್ನಾಗತ್ತಿ ಏನೇನಂತ ತಿನ್ನವ ಊಟ ಮಾಡ್ಬೇಕು ಇನ್ನು ಸಾಕು ಹಾ ನಾನು ಆಕ್ಚುಲಿ ಇದನ್ನ ನವನಿ ಕಿಚಡಿ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ನವನಿ ಖಾಲಿ ಆಗ್ಬಿಟ್ಟಾವ, ನಾನು ನೋಡಿರ್ಲೇನೆ ಇಲ್ಲ. ಹಿಂಗಾಗಿ ಇದು ಅಕ್ಕಿ ಮತ್ತೆ ಬೇಳೆ, ತೊಗರಿ ಬೇಳೆ ಮತ್ತೊಂದ್ ಸ್ವಲ್ಪ ಹೆಸರು ಬೇಳೆ ನೆನ್ಸಿಟ್ಟೇನಿ ಇಲ್ಲಿ. ಒಂದ್ ಅಕ್ಕಿ ತಗೊಂಡ್ರ ಒಂದ್ ಸ್ವಲ್ಪ ಒಂದ್ ಅರ್ಧಕ್ಕಿಂತ ಕಡಿಮೆ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ತಗೋಬೇಕು. ತಗೊಂಡ ಅವನ್ನ ನೆನಿ ಇಟ್ಟೇನಿ. ಈಗ ನಾನು ಕಿಚಡಿ ಮಾಡ್ತೇನಿ. ಇದು ಸಿಂಪಲ್, ಏನ ಅದ ಅಂತ ಬಾಳ ಅಷ್ಟೊಂದು ಇದೆ ಅಂತೇನಿಲ್ಲ, ಸ್ಪೆಷಲ್ ಅಂತೇನಿಲ್ಲ. ಜಸ್ಟ್ ಒಗ್ಗರಣೆ ಹಾಕಿ ನೀರ್ ಹಾಕಿ ಅದನ್ನ ಅಕ್ಕಿ ಹಾಕಿ ಆಮೇಲೆ ಸ್ವಲ್ಪ ಮಿಜ್ಜಿ ತರ ಮಾಡ್ಕೋಬೇಕು ಇದನ್ನ. ಅಪ್ಪ ಸಾಕಪ್ಪು ನನ್ಗ ಅದಕ್ಕೆ ಹಾಕಬೇಕು. ನೋಡ್ರಿ ನಾನು ಇದಕ್ಕೆ ಒಂದ್ ಸ್ವಲ್ಪ ಆಯಿಲ್ ಹಾಕಿ ಅವನ್ನ ಎಲ್ಲ ಆನಿಯನ್, ಕ್ಯಾರೆಟ್, ಬೀನ್ಸ್ ಮತ್ತೆ ಏನದು ಇದಿತ್ತಲ್ಲ ಬೀಟ್ರೂಟ್, ಟೊಮೆಟೊ ಇವೆಲ್ಲಾನು ಹಾಕಿ ಒಂದ್ ಸ್ವಲ್ಪ ಹಿಂಗೆ ಹುರ್ಕೊಂತೇನೆ. ಆಮೇಲೆ ಇದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ, ನೀರು ಹಾಕಿ ಅದೇನು ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡ್ಬಿಡೋದು. ಇವಾಗ ಇದು ಕುದಿ ಬಂತ. ಇದಕ್ಕೆ ನಾನು ಇದೇನು ನೆನೆಸಿಟ್ಕೊಂಡಿರ್ತೇನಲ್ಲ ಅದನ್ನ ಬೇಳೆ, ಅಕ್ಕಿ ಇವೆಲ್ಲ ಹಾಕ್ಬಿಡ್ತೇನೆ. ಹಿಂಗ ನಾನು ಅದನ್ನ ನವನಿ ಆಯ್ತು ಮತ್ತೆ ಸಾವಿ ಅಕ್ಕಿ ಹಿಂಗೆಲ್ಲ ಮಾಡ್ತಿರ್ತೇನೆ ಡಿಫ್ರೆಂಟ್ ಆಗಿ. ರಾತ್ರಿ ಏನಾರ ಚಪಾತಿ ಅದು ಇಲ್ಲ ಅಂತಂದ್ರೆ ಹೀಗೆ ಒಂದ ತರ ಮಾಡೋದಾದ್ರೆ ಈ ತರ ಮಾಡ್ಬಿಡ್ತೇನೆ. ಈಸಿ ಆಗ್ಬಿಡ್ತೈತಿ, ಇದು ಕ್ವಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ನವನಿ ಅಕ್ಕಿ ಬೇರೆ ತರ ಮಾಡ್ದಾಗ ತೋರಿಸ್ತೀನಿ. ಅದ್ ಮತ್ತೊಂದ್ ಸ್ವಲ್ಪ ಬೇರೆ ತರ ಇರ್ತೈತಿ. ಈಗ ಇದಕ್ಕೆ ಅಕ್ಕಿ ಹಾಕಿ ಒಂದ್ 3 ವಿಸಿಲ್ ಹೊಡ್ಸಿದ್ರೆ ಇದು ಕಿಚಡಿ ರೆಡಿ ಆಗುತ್ತೆ. ನೋಡ್ರಿ ನಮ್ದು ಕಿಚಡಿ ರೆಡಿ ಆಯ್ತಾ. ಇದು ಕಿಚಡಿ ಬಿಸಿದ ಮತ್ತ ತುಪ್ಪ ಹಾಕೊಂಡ ರಾತ್ರಿ ಊಟಕ್ಕೆ ತಿಂದ್ರಂತೂ ಮಸ್ತ್ ಇರ್ತೈತಿ. ತಂಡಿರ್ತೈತಲ್ಲ ಹಿಂಗಾಗಿ ಒಂದ್ ಸ್ವಲ್ಪ ಹಿಂಗ ಕಿಚಡಿ ಅದು ತಿಂದ್ರೆ ಚಲೋ ಇರ್ತೈತಿ. ಮತ್ತೆ ನಾ ಒಂದ್ ಸ್ವಲ್ಪ ಮಜ್ಜಿಗೆನೂ ಮಾಡೀನಿ. ಮಜ್ಜಿಗೆ ಮತ್ತೆ ಕಿಚಡಿ ಇವಾಗ ರಾತ್ರಿ ಊಟಕ್ಕೆ ರೆಡಿ ಆಯ್ತು ನಮ್ದು. ಸೊ ನೋಡ್ರಿ ಮಜ್ಜಿಗೆ ಮತ್ತ ಕಿಚಡಿ ರಾತ್ರಿ ಊಟ ರೆಡಿ. ನಮ್ದೆಲ್ಲ ಊಟ ಮುಗೀತಿ ಇವಾಗ. ನಂದ ಸ್ವಲ್ಪ ಕೆಲ್ಸ ಐತಿ. ಏನ್ ಕೆಲ್ಸ ಅಂತಂದ್ರ ಇವಿಲ್ಲೇನ್ ಪಾತ್ರೆ ಇದಾವಲ್ಲ ಇವೆಲ್ಲಾ ಪಾತ್ರೆಗಳನ್ನ ನಾನು ಇವಾಗ ಬಂಡೆ ತಿಕ್ಕಾಕಿ ಕೊಡ್ಬೇಕ, ನಮ್ ಪಾತ್ರೆ ತಿಕ್ಕಾಕಿ ಕೊಡ್ಬೇಕ. ಅಮೆರಿಕದಾಗ ಏನ್ ಪಾತ್ರೆ ತಿಕ್ಕಾಕಿ ಅಂತೀರಿನ, ಇಲ್ಲೇನ್ ಮಷೀನ್ ಐತಲ್ಲ ಇದು ನಮ್ದು ಪಾತ್ರೆ ತಿಕ್ಕು ಮಷೀನ್, ಡಿಶ್ ವಾಷರ್ ಇದು. ನಾನು ಬೆಳಗಿಂದ ಇದಕ್ಕೆ ಲೋಡ್ ಮಾಡ್ತಿರ್ತೇನಿ. ಇವಾಗ ಮತ್ತೇನು ಊಟ ಮಾಡಿದ್ದು ಮತ್ತೆ ಸಾಯಂಕಾಲ ತಿದ್ದು ಏನದಾವಲ್ಲ ಇವನ್ನೆಲ್ಲಾನು ನಾನು ಈಗ ಇದಕ್ಕೆ ಲೋಡ್ ಮಾಡ್ತೇನಿ. ಲೋಡ್ ಮಾಡಿ ರಾತ್ರಿ ಒಂದ್ಸರಿ ರನ್ ಮಾಡ್ಬಿಟ್ರ ನನಗೆ ಬೆಳಿಗ್ಗೆ ಇಳತ್ಲೆ ಮತ್ತೆ ಪಾತ್ರೆಗಳು ರೆಡಿ ಆಗ್ತಾವ. ಇದಾದ ತಕ್ಷಣ ಒಂದ್ ಸ್ವಲ್ಪ ಇದನ್ನೆಲ್ಲ ಕೌಂಟರ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಶಿವ ಅವಾಗ್ಲೇ ಏನ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ತಂದಿದ್ರಲ್ಲ ಇವನ್ನೆಲ್ಲ ನಾನು ಅರೇಂಜ್ ಮಾಡ್ಕೋಬೇಕು. ಸೊ ಕ್ವಿಕ್ ಆಗಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೇನೆ ನಾನು ಇವಾಗ ಕೆಲಸ. ನಾನಿಲ್ಲೇ ಮಷೀನಿಗೆ ಪಾತ್ರೆ ಹಾಕಾಕತ್ರ ನಮ್ ಇನ್ನೂ ಬಿಡ್ತಾನೆ ಇಲ್ಲ. ಬಂದ್ ಕ್ಯಾಮ್ರಾ ಚೆಕ್ ಮಾಡಾಕತ್ತಾನ ಅದ ರನ್ ಆಗಾಕತ್ತಿತ್ತು ಇಲ್ಲೋ ಅಂತಂದ. ಇವ್ನ ಹಿಂಗ ಪೂರಾ ದಿನ ನನಗ ಕಾಟ ಕೊಟ್ಕೊಂತಾನೆ ಇರ್ತಾನ, ಏನಾದ್ರೂ ಒಂದ್ ಮಾಡ್ಕೊಂತಾನೆ ಇರ್ತಾನ. ಸೊ ನೋಡ್ರಿ ನಂದು ಇವಾಗ ಆಲ್ಮೋಸ್ಟ್ ಪಾತ್ರೆ ಹಾಕೋದೆಲ್ಲ ಮುಗೀತ. ಇದನ್ನ ಹಾಕಿ ನಾನು ಇದಕ್ಕೆ ಒಂದು ಟ್ಯಾಬ್ಲೆಟ್ ಹಾಕಿ ಇದನ್ನ ರನ್ ಮಾಡ್ಬಿಟ್ರೆ ಇವತ್ತಿನ ಒಂದ್ ಕೆಲಸ ಮುಗೀತಪ್ಪ ಅಂತ ಅನ್ಸ್ಬಿಡುತ್ತೆ. ನನ್ನ ಇಂಡಿಯಾದಾಗ ಇದ್ದಾಗೂ ಅಷ್ಟೇ ನನಗೆ ಅಲ್ಲಿನೂ ಡಿಶ್ ವಾಷರ್ ಇತ್ತು. ಅಲ್ಲಿನೂ ಊಟ ಆದ ತಕ್ಷಣ ನಾನು ರಾತ್ರಿ ಒಂದ್ಸರಿ ರನ್ ಮಾಡ್ಬಿಡ್ತಿದ್ದೆ. ಆಮೇಲೆ ಇವೇನ ಇವದವಲ್ಲ ಅಲ್ಯೂಮಿನಿಯಂ ಪಾತ್ರೆಗಳು, ಈ ಕುಕ್ಕರ್ ಇವನ್ನೆಲ್ಲ ನನ್ನ ಕೈಯಿಂದ ವಾಶ್ ಮಾಡ್ಕೊಂತೀನಿ. ನಾನೇನ್ ಮಾಡ್ಬಿಟ್ಟೆ ಅಂದ್ರೆ ಬರೋವಾಗ ನಾನು ಸ್ಟೀಲ್ ಕುಕ್ಕರ್ ಚೆಕಿನ್ದಾಗ ತಗೊಂಡ್ಬರೋಣ ಅಂತ ಅನ್ಕೊಂಡು ಅದು ಚೆಕಿನ್ ಜಾಸ್ತಿ ಆಗಿದ್ದಕ್ಕೆ ಸ್ಟೀಲ್ ಕುಕ್ಕರ್ ಬಿಟ್ಟು ಬಂದ್ಬಿಟ್ಟೇನಿ. ಹಿಂಗಾಗಿ ನಾನು ಇವನ್ನ ಯೂಸ್ ಮಾಡಾಕತ್ತೇನಿ ಇಲ್ಲಿ. ಸೊ ಇದಷ್ಟು ಇಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಇದನ್ನ ಅಡ್ಗೆ ಮನೇನ ಒಂದ್ ರೌಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿಬಿಡುತ್ತೆ. ನನಗೆ ಯಾವಾಗಿದ್ಲು ಹಿಂಗ ಮಾಡಿ ಅಭ್ಯಾಸ, ನಾನು ರಾತ್ರಿ ಕ್ಲೀನ್ ಮಾಡ್ಬಿಡ್ತೀನಿ. ಇವತ್ತು ಆಡೆಡ್ ಕೆಲಸ ಏನಂತಂದ್ರೆ ನನಗ ಇದು ವೆಜಿಟೇಬಲ್ಸ್ನೆಲ್ಲ ಜೋಡಿಸ್ಕೊಳ್ಳೋದು.
ನಾನಿವಾಗ ಇದು ವೆಜಿಟೇಬಲ್ಸ್ನೆಲ್ಲ ಹಾಕಿಡಾಕತ್ತೀನಿ. ಏನಂದ್ರೆ ಇವು ಕೊತ್ತಂಬರಿ ಇವೆಲ್ಲ ತಂದಿರ್ತಾರಲ್ಲ ಹಸಿ ಇರ್ತಾವ ಸ್ವಲ್ಪ, ಹಿಂಗಾಗಿ ನಾನು ಈ ಬಟ್ಟೆದಾಗ ಹಿಂಗ್ ಮಾಡಿ ಹಾಕಿರ್ತೇನೆ. ನಾಳೆ ಬೆಳಿಗ್ಗೆ ತಂದಿ ಇದೇನ ಪೊಟೆಟೊ ಲಾಸ್ಟಿಗೆ ಹಾಕಂತಡಿ ಅಪ್ಪಿ. ಮತ್ತೇನವ ಏನವ ಇವ್ನ್ ಬಿಲ್ ಮಾಡಾಕತ್ತಾನ ಇಲ್ಲಿ ಶಿವ. ಈಗ ನಾವು ಶಾಪ್ನಾಗ ಬಿಲ್ ಮಾಡ್ಕೊಡ್ತೇವಲ್ಲ ಹಂಗ್ ಬಿಲ್ ಮಾಡ್ಕೊಡತಾನ. ಯಾವ ಹಣ್ಣು ನೀವು? ಪಿಯರ್ಸ್, ಅವ್ನ ಫೇವ್ರೇಟ್ ಹಣ್ಣು ಪಿಯರ್ಸ್. ಅದೇನು ಟೊಮೆಟೊ. ಮೊದ್ಲು ಏನಂತಿದ್ದ ಹೇಳ ಇನ್ನು ಟೊಮೆಟೊಗ ಟೊಂಪೆಪು. ಇಲ್ಲಿ ಕವರ್ಸ್ ಗಳ ಬಾಳ ಆಗ್ಬಿಡ್ತಾವ ಇವು. ಈ ಕವರ್ ಶಾಪಿಗೆ ಹೋದಿವಿ ಅಂದ್ರ ಮನೆ ತುಂಬಾ ಕವರ್ಸ್ ಇದೆ. ಹೌದು. ಬದ್ನಿಕಾಯಿ ತಗೊಂಬಂದಾರ. ಇದು ಸೋರೆಕಾಯಿ ತಗೊಂಬಂದಾರ. ಟೊಮೆಟೊ ಮತ್ತೆ ಲೆಟಸ್. ಪಪಾಯ್. ಇದು ಪಪಾಯಿಗ ಎಷ್ಟು ಹೇಳತ್ತಿರ್ತಾನೆ, ಇದು 2.5 kg ಐತಂತ. ಒಂದ್ 500 ಮಟ ಆಗತ್ತಂತ ಇದಕ್ಕ ನಮ್ಮ ಇಂಡಿಯನ್ ರುಪೀಸ್ ನಾಗ ಹೇಳ್ಬೇಕಂತಂದ್ರ. ಬಟ್ ಚಲೋ ಐತಿ, ಹಣ್ಣಾಗೈತಿ. ನಾಡ್ದಾರ ಬೆಳಿಗ್ಗೆ ತಿಂದ್ಬಿಡ್ಬೋದು ಇದನ್ನ. ಇಲ್ಲಿ ಹೆಂಗಂದ್ರ ಒಂದೊಂದ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಒಂದೊಂದ್ ಟೈಮ್ ಕಾಸ್ಟ್ಲಿ ಇರ್ತಾವ, ಒಂದೊಂದ್ ಟೈಮ್ ಕಡಿಮೆ ಇರ್ತಾವ. ನಾವು ಎಲ್ಲಾನು ತಗೊಂಬಂದ್ ಬಿಡ್ತೇವಿ. ಸ್ವಲ್ಪ ಜಾಸ್ತಿನೇ ತರ್ತೀವಿ ಅಂತ ಹೇಳ್ಬೋದು. ಯಾಕಂತಂದ್ರ ಇಲ್ಲಿ ಚಳಿ ಜಾಸ್ತಿ, ಪದೇ ಶಾಪಿಗೆ ಹೋಗಕ್ ಆಗಲ್ಲ. ಹಿಂಗಾಗಿ ಒಂದ್ 15 ದಿವ್ಸಕ್ಕೆ ಆಗುವಷ್ಟು ತಗೊಂಬಂದ್ ಬಿಡ್ತೇವಿ. ಬೆಂಗಳೂರಿನಾಗ ಆಗಿದ್ರೆ ನಾವ್ ಹಿಂಗ್ ಮಾಡ್ತಿರ್ಲಿಲ್ಲ. 2 ದಿವ್ಸಕ್ಕೆ ಅದು ಹಿಂಗ ತಗೊಂಡ್ ಬರ್ತಿದ್ವಿ, ಮತ್ತೆ ಖಾಲಿ ಆದ್ಮೇಲೆ ಮತ್ತೆ ತರ್ತಿದ್ವಿ. ಆದ್ರೆ ಇಲ್ಲಿ ಹಂಗಲ್ಲ, ಸ್ವಲ್ಪ ಜಾಸ್ತಿ ತಗೊಂಬಂದ್ ಬಿಡ್ತೇವಿ. ಸ್ವಲ್ಪ ಶಾಪ್ಗಳೆಲ್ಲ ಸ್ವಲ್ಪ ದೂರ ಇರ್ತಾವ, ಪದೇ ಏನ್ ಹೋಗೋದು ಅಂತಂದ್ರೆ ಜಾಸ್ತಿ ತಂದ್ ಬಿಡ್ತಾರ. ಬಿಲ್ ಆಗೈತಪ್ಪ ಇದ್ರದ. ವಾವ್, ದೊಡ್ಡದೈತಲ್ಲ ಇದು. ಗೋಬಿ ಮಂಚೂರಿ ಮತ್ತೆ ಮಾಡೋದಾತ ಇವಾಗ. ಇವತ್ತರ ಮಾಡಿದ್ದೆ ಗೋಬಿ ಮಂಚೂರಿ. ಏನ್ ಮೆನು ಇದೆ? ಏನಿನ್ನ ಬೇಡ? ಬ್ರೊಕೊಲಿ ಅಲ್ಲ ಶಿವ, ಇದು ಪಾಲಕ್ ಎಲ್ಲ ತಂದಿಲ್ಲಲ್ಲ? ಫ್ರೆಶ್ ಇರ್ಲಿಲ್ಲ. ಓಕೆ ಸರಿ. ಇವನೊಂದ್ ಬಟ್ಟೆದಾಗ ಹಾಕಿರ್ಬೇಕು, ಡಬ್ಬಿದಾಗ ಹಾಕಿರ್ಬೇಕು. ಇವತ್ತು ಹೋಗಿದ್ದು ಟರ್ಕಿ ಶಾಪ್ ಮಿಡಲ್ ಈಸ್ಟ್ ಶಾಪ್. ಅದ್ರ ಲಾಸ್ಟಿಗಪ್ಪ ಬಿಚ್ಬೇಡ ಮೀನು ಪ್ಲೀಸ್, ಅದನ್ನ ಬಿಚ್ಬೇಡ ಇವಾಗ. ಅದ್ ಲಾಸ್ಟಿಗೆ ಇವೆಲ್ಲ ಇಟ್ಮೇಲೆ. ಮ್ಯಾಲಿಡ್ಮೇಲೆ. ಸರಿ, ಥ್ಯಾಂಕ್ ಯು ವಿನ್ನು, ಥ್ಯಾಂಕ್ ಯು. ಇದು ತಗೋ ವಿನ್ನು, ಅಲ್ಲಿಡ್. ಏನದು ವಿನ್ನು? ತೋರ್ಸು. ಏನದು? ಕಂಕಿನ್ ಅನ್ಸಿವ. ಪಂಪ್ಕಿನ್ ಅದ. ಶಿವ ಮತ್ತ ವಿನ್ನು ಇಲ್ಲಿ ಆಟ ಆಡಕತ್ತಾರ. ನವಿಸ್ತಾ ಮಲ್ಕೊಳಕ್ ಹೋದ್ಲ. ಇಲ್ಲಾಂದ್ರ ಆಕಿನೂ ಒಂದ್ ಸ್ವಲ್ಪ ನನಗ್ ವೆಜಿಟೇಬಲ್ಸ್ ಎಲ್ಲಾ ಅರೇಂಜ್ ಮಾಡಕ್ ಹೆಲ್ಪ್ ಮಾಡ್ತಿದ್ಲ. ಇಲ್ಲ ಇನ್ನೊಂದ್ ಸ್ವಲ್ಪ ಆಟ ಆಡ್ಕೊಂಡ್ ಕೂಡಿರ್ತಿದ್ಲ. ಅಕ್ಕಿಗೆ ನಾಳೆ ಭರತನಾಟ್ಯ ಕ್ಲಾಸ್ ಐತಿ. ಆಕಿದ ವೆನ್ಸ್ಡೇ ಮತ್ತ ಫ್ರೈಡೆ ಕ್ಲಾಸ್ ಇರುತ್ತೆ. ಬೆಳಿಗ್ಗೆ 6:30ಗೆ ಎದ್ದೇಳ್ಬೇಕಿ. ಹಿಂಗಾಗಿ ಆಕಿ ಮಲ್ಕೊಳಕ್ ಹೋದ್ಲಿ ಇವಾಗ. ಇದ್ಬೇಕಾ? ಏನದ್ ವಿನ್ನು? ಏನ್ ಮಾಡತ್ತಿ? ಕ್ಯಾಸಲ್ಲ. ಕ್ಯಾಸಲ್ ಅಲ್ಲ, ಸುಮ್ನೆ ಹಂಗ ಏನೋ ಒಂದ್ ಮಾಡದನ್ನ. ಎಲ್ಲಾ ಮುಗಿಸಿ ನಿನ್ ಮಲ್ಕೊಳಕ್ ಹೋಗ್ಬೇಕಂತಂದ್ರ ಇವಂದ್ ಇವಾಗ ನಾಳೆ ಮಾಡಕ್ ಬಿಡಪ್ಪ, ಸಾಕಿನ. ಇದಂತೂ ಬ್ಲ್ಯಾಕ್ ಬೇಕಾ? ನಾನು ಹೆಂಗೋ ವಿನ್ನು ಕನ್ವಿನ್ಸ್ ಮಾಡಿ ಮಲ್ಕೊಳಕ್ ಕಳಿಸಿದೆ. ಮತ್ತೆ ನಾನು ಇಲ್ಲಿ ದೋಸಾಕ್ ಹಾಕೊಂಡೇನಿ. ನಾನು ಮಧ್ಯಾಹ್ನ ಹಾಕಿಟ್ಟೇನಿ ಇದನ್ನ. ಇದು ಥರ್ಸ್ಡೇ ಈವ್ನಿಂಗ್. ಇದು ನನಗೆ ದೋಸಾ ಬೇಕಾಗಿರೋದು ಸಾಟರ್ಡೇ ಈವ್ನಿಂಗ್. ಇಲ್ಲಿ ಹಿಟ್ಟು ಬೇಗ ಫರ್ಮೆಂಟ್ ಆಗಲ್ಲ, ಹಿಂಗಾಗಿ ನಾನು ಬೇಗನ ಹಾಕೊಂಡೇನಿ. ನಾನು ಫ್ರೈಡೇ ಮಾರ್ನಿಂಗ್ ಇದನ್ನ ರುಬ್ಕೊಂಡ್ಬಿಟ್ರೆ ನನಗೆ ಸ್ಯಾಟರ್ಡೇ ಈವ್ನಿಂಗ್ ಅನ್ನೋಗೊಳ್ಳೆ ಹಿಟ್ಟು ರೆಡಿ ಆಗತ್ತೆ.
ಇಲ್ಲಿ ಚಳಿ ಇರೋದ್ರಿಂದ ಬೇಗ ಬೇಗ ಹಿಟ್ಟು ಫರ್ಮೆಂಟ್ ಆಗಲ್ಲ, 2 days ಆದ್ರೂ ಬೇಕಾಗತ್ತಾ. ಸೊ ಹಿಂಗಾಗಿ ನಾನು ಬೇಗ ನೆನೆ ಇಟ್ಕೊಂಡೇನಿ. ಮತ್ತೆ ಇನ್ನೊಂದ್ಸರಿ ನಾನು ನಮ್ಮ ಕಿಚನ್ ತೋರ್ಸಾಕತ್ತೀನಿ. ಮೋಸ್ಟ್ಲಿ ಎವ್ರಿ ಡೇ ನಂದು ಹಿಂಗೆ ಇರುತ್ತೆ ಈವ್ನಿಂಗ್ ರೂಟೀನ್. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಾ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.